ಕರಡಿ ಅಂತ ಆನೆ, ಅದಕ್ಕೆ ಗಾಯ ಆಗಿತ್ತು, ನಮ್ಗೆ ತಿಳುವಳಿಕೆ ಬಂದಿದೆ, ನಮಗೆ ಬಂದಿರುವಂಥದ್ದು. ಮೇನಕಾ ಗಾಂಧಿ ಅವರು ಕೋರ್ಟಿಗೆ ಹೋಗಿಲ್ಲ, ಅದು ಇಲ್ಲ ಕೋರ್ಟಿಗೆ ಹೋಗಿಲ್ಲ. ಮೇನಕಾ ಗಾಂಧಿ ಅವರು ಸರ್ಕಾರಕ್ಕೆ ಬರ್ತಿದ್ದಾರೆ. ಕ್ರಾಲಿನ ಬಿಡುಗಡೆ, ಅದರ ಆನೆಗೆ ಒಂದು ಸ್ವಲ್ಪ ಅಭಿಮಾನಿಗಳು ಇರ್ತಾರೆ, ಅವ್ರು ಬಿಡುಗಡೆ ನೋಡಬೇಕು ನಮ್ಮ ಆನೆ ಹೇಗಾಗಿದೆ ಅನ್ನೋದು ಕಾತ್ರದಲ್ಲಿ ಕಾಯ್ತಿರ್ತಾರೆ. ಈಗ ನಾವು ಆಂಧ್ರದಿಂದ 30 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕಾವಡಿಗೆ ಆಂಧ್ರದಿಂದ ಬರ್ತಿದ್ದಾರೆ. ಹೇಗೆ ಆನೆನ ಇದು ಮಾಡ್ಬೇಕು, ಟ್ರೈನ್ ಮಾಡಬೇಕು ಹಿಡ್ದಾಗ ಅಂದ್ಬಿಟ್ಟು ನಾನು ಕೇಳಿದ್ದು ಆಫೀಸರ್ಸ್ಗೆ, ಯಾವ ಆನೆಗಳು ಕಳಿಸ್ತಿದ್ದೀರಿ ಈಗ 4 ಆನೆ. ಈಗ ಮೊನ್ನೆ ಹಿಡ್ದಿರೋ ಆನೆಗಳನ್ನ ಅದು ಕ್ರಾಲ್ ಆಗಿಟ್ಟು ಹೆಂಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದೆಲ್ಲ ಇವ್ರು ಕಳ್ಕೊಂಡು ಸ್ಟಡಿ ಮಾಡಿ ಇದು ಹೇಳ್ತಾರಲ್ಲ, ಎಲಿಫೆಂಟ್ಸ್ ಅದು ಇಂಜಿನಿಯರ್ಸ್ ಆಫ್ ಅ ಫಾರೆಸ್ಟ್ ಅಂತಾರೆ, ಅದಕ್ಕೆ ಕ್ರಿಯೇಟ್ ಮಾಡೋದು ಫಾರೆಸ್ಟು. ಹೇಗೆ ಹೇಳ್ತೀರಾ ಸರ್? ಈಗ ಮತ್ತೊಂದು ಹೊಸ ಸುದ್ದಿ ಅಂತ, ಏನು ಕರ್ನಾಟಕದ ಆನೆಗಳು ಆಂಧ್ರಕ್ಕೆ ಕೊಟ್ಟು ಬಿಟ್ರಂತೆ? ಅದೇ ನಾವು ಓದ್ವಿ ಪೇಪರ್ ಒಳಗೆ, 4 ಆನೆಗೆ MOU ಮಾಡಿದ್ದಾರೆ. 4 ಆನೆ ಆಂಧ್ರಕ್ಕೆ ಕೊಡೋಕ್ಕೆ MOU ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ MOU ಆಗಿ. ಈಗ ಅದಕ್ಕೊಂದು 3 ದಿವಸದಿಂದ 8 ಆನೆ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿಂದನೇ ಆಂಧ್ರದಿಂದ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದು 8 ಆನೆ ಕೊಡ್ತಿದ್ದಾರೆ ಅಂದ್ಬಿಟ್ಟು. ಈಗ ಇವರು ಹೇಳ್ತಾ ಇರೋದು ನಾವು ಬೇರೆ 4 MOU ಮಾಡ್ಕೊಂಡು ಬಂದಿದ್ದೀವಿ. ಒಂದು ಪ್ಯಾಕೇಜ್ ಇರ್ಬೋದು, ಸೆಕೆಂಡ್ ಪ್ಯಾಕೇಜು ಕಳಿಸ್ತಾರೆ. ಯಾಕಂದರೆ ಡೆಫಿನೆಟಾಗಿ ಮಾಡ್ತೀವಿ, ಇದೆಲ್ಲ ಒಂಥರ ಡಿಪ್ಲೊಮ್ಯಾಟಿಕ್ ಗೇಮ್ಸ್. 8 ಕೊಟ್ಟಿಲ್ಲ, ನಾವು 4 ಕೊಟ್ಟಿದ್ದೀವಿ ಅಂದ್ಬಿಟ್ಟು ತಿರ್ಗಾ 4 ಕಳಿಸ್ತಾರೆ. ನಾವು ಹೇಳೋದು ಸರ್ಕಾರಕ್ಕೆ, ಬಿ ಟ್ರಾನ್ಸ್ಪರೆಂಟ್. ಕೊಡ್ತೀರಾ, ಯಾರು ತಡೆ ಹಾಕೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು, ನಿಮ್ಮ ವ್ಯವಹಾರಗಳು, ನೀವು ಆಗ ನಮ್ಮ ಗಣೇಶ ಕೊಡ್ತಿದ್ದೀರಾ, ಆ ಥರ ಮಾಡಿಕೊಂಡು ನಿಮ್ಮದೇನೋ ವ್ಯವಹಾರ ಇದೆ. ಬಟ್ ನಮ್ಮ ಆನೆಗಳಿಗೆ ನೀವು ಯಾಕೆ ಹಿಡಿಬೇಕು? ಹೌದು, ರೈತರಿಗೆ ತೊಂದರೆ ಆಗ್ತಿದೆ, ಊರು ಜನಕ್ಕೆ ತೊಂದರೆ ಆಗ್ತಿದೆ, ಆನೆಗಳು ಆಚೆ ಬಂದು ತೊಂದರೆ ಆಗ್ತಿದ್ವು. ನೀವು ಅದನ್ನು ಯಾಕೆ ಅದೇ ದುಡ್ಡು ಖರ್ಚು ಮಾಡಿ ಕಾರಿಡಾರ್ಗಳನ್ನ ರಿಟ್ರಾಕ್ಟ್ ಮಾಡ್ಬಾರ್ದು, ರಿಎಸ್ಟಾಬ್ಲಿಷ್ ಮಾಡಬಾರ್ದು? ಕಿತ್ತಾಕಿ ಇದುಗಳು ಇದೆಯಲ್ಲ, ರೆಸಾರ್ಟ್ಗಳು, ಎಕೋ ಟೂರಿಸಮ್ ಹಬ್ಸ್ ಇದೆ, ಎಲ್ಲ ಮಜಾ ಮಾಡೋಕ್ಕೆ ಜನಗಳು ಜಾಗ ತೊಗೊಂಡಿದ್ದಾರೆ, ಅಂಥದ್ದೆಲ್ಲ ಎತ್ತಾಕಿ, ಧೈರ್ಯವಾಗಿ ಎತ್ತಾಕಿ. ಸೊ ಜಾಗ ಇದ್ದಷ್ಟು ಆನೆಗಳು ಒಂದು ಕಾರಿಡಾರ್ ಹೋಗುತ್ತೆ. ನಾವು ಕಾರಿಡಾರ್ನ ಡ್ಯಾಮೇಜ್ ಮಾಡ್ಬಿಟ್ಟು ಇವತ್ತು ನಾವು ಆನೆಗಳು ಅದರಿಂದನೇ ನಮಗೆ ತೊಂದರೆ ನಾವು ಹೇಳಕ್ಕೆ ಹೋದರೆ, ಆನೆಗಳಿಂದ ನಾವು ಬದುಕಿರೋದು. ಇದು ಹೇಳ್ತಾರಲ್ಲ, ಎಲಿಫೆಂಟ್ಸ್ ಅದು ಇಂಜಿನಿಯರ್ಸ್ ಆಫ್ ಅ ಫಾರೆಸ್ಟ್ ಅಂತಾರೆ, ಅದಕ್ಕೆ ಕ್ರಿಯೇಟ್ ಮಾಡೋದು ಫಾರೆಸ್ಟು. ಹೇಗೆ ಹೇಳ್ತೀರ? ಅದು ಎಲ್ಲ ಕಡೆ ಇದು ಮಾಡ್ತಿರುತ್ತಲ್ಲ, ಸುತ್ತಾಡ್ತಿರುತ್ತೆ, ಸೀಡ್ ಡಿಸ್ಪರ್ಸಲ್ ಆಗತ್ತೆ, ಗಿಡಗಳು ಬೆಳೆಯುತ್ತೆ. ಹೇಗೆ ಪಕ್ಷಿಗಳು ಇದನ್ನ ತಿಂದು ಹಾಕೋದು, ಸೊ ಇದು ಟಾಯ್ಲೆಟ್ ಮಾಡುತ್ತೆ, ಇದಾಗ ಎಕ್ಸ್ಕ್ರೀಷನ್ ಒಳಗೆ ಸೀಡ್ಸ್ ಇದಾಗಿ ಬರುತ್ತೆ. ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಕಾಫಿ ಪ್ಲಾಂಟ್ಸ್ ಬೆಳೀತಿದೆ, ಆನೆಗಳು ಕಾಫಿ ಬೀಜನೂ ತಿಂತಿದ್ದೆ. ಕಾಫಿ ಬೀಜ ತಿಂದು ಟಾಯ್ಲೆಟ್ ಮಾಡಿದರೆ ಇದರಿಂದ ಡಂಗಿಂದ ನಾವು ನೋಡಿದ್ದೀವಿ ಗಿಡಗಳು ಬರ್ತಿರೋದು, ಕಾಫಿ ಗಿಡಗಳು ಬಂದಿರೋವು. ಸೊ ಆ ಥರ ಡಿಸ್ಪೋಸಲ್ ಆಗೇ ಆಗತ್ತೆ, ಎಲ್ಲ ಕಡೆನೂ ಆನೆಗಳು ಹೊಡೆದಾಗ ಡಿಸ್ಪೋಸಲ್ ಆಗತ್ತೆ. ಸೊ ಈಗ ನಮ್ಮ ಆನೆಗಳಿಗೆ ಎಷ್ಟು ನಮಗೆ ಬೆನಿಫಿಟ್ ಅಂದರೆ, ನಾವು ಅದಕ್ಕೆ ಇದು ಕೊಡ್ತಿಲ್ಲ, ಲೆಕ್ಕಾಚಾರ ಕೊಡ್ತಿಲ್ಲ. ಏನೋ ಬಂದ್ಬಿಟ್ಟಿದೆ, ಅದನ್ನು ಹೆಂಗಾರು ನಾವು ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಆ ಥರ ನೋಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಏನು ಬೆನಿಫಿಟ್ಟು, ಏನು ಮಾಡಬೇಕು ಅಂತಿಲ್ಲ. ಫಸ್ಟ್ ನಾವು ಹೇಳೋದು ಸರ್ಕಾರಕ್ಕೆ, ನೀವು ಮಾಡಿ, ನಿಮಗೂ ಆಂಧ್ರ ಪ್ರದೇಶಕ್ಕೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಬೇಡ ಅಂತಿಲ್ಲ. ಈಗ ನೀವು ಟ್ರಾನ್ಸ್ಪರೆಂಟ್ ಆಗಿರಿ. ಅವ್ರ ಪೇಪರ್ ಒಳಗೆ 8 ಆನೆ ಸರ್, ಅವ್ರ ಪೇಪರಲ್ಲಿ, ಹೌದು, ಆಂಧ್ರದಿಂದ ಪೇಪರ್ ಇದೆ, 8 ಆನೆ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ಫಸ್ಟ್ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ಅವ್ರು ಒಂದ್ಸತಿ ಅರ್ಜುನ ಸಾಯಕ್ಕೆ ಮುಂಚೆ 22 ಆನೆ ಕೇಳಿದ್ರು. ಆಂಧ್ರ ಡೆಪ್ಯುಟೇಷನ್ ಬಂದಿದ್ರು. ಅವರಿದ್ದಾಗ ಇಲ್ಲ ನಾವು ಮಾಡ್ತೀವಿ ಇಲ್ಲಿ, ಯಾಕಂದರೆ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತು, ಇಲ್ಲಿಂದ ಆನೆಗಳು ಖಾಲಿ ಮಾಡೋಣ ಅಂತ ಟ್ರೈ ಮಾಡಿದ್ರು. ಅದಕ್ಕೆ ಮುಂಚೆನೇ 57 ಆನೆ ಕೊಟ್ಬಿಟ್ಟಿದ್ರು ಬೇರೆ ಬೇರೆ ರಾಜ್ಯಗಳಿಗೆ. ಸೊ ನಾವೆಲ್ಲ ಒಬ್ಜೆಕ್ಟ್ ಮಾಡಿದಾಗ ಯಾಕೆ ಇಷ್ಟು ಆನೆಗಳು ಕೊಡಬೇಕಂದ್ರೆ, ಆಮೇಲೆ ಏನೋ ಮಾತುಕತೆ ಎಲ್ಲ ಆಗಿ 9 ಆನೆ ಒಪ್ಕೊಂಡ್ರು. ಮಾತುಕತೆ ಬಂತು, 9 ಆನೆ ಕೇಳಿದ್ದಾರೆ. ತಿರ್ಗಾ ಈಗ ರೀಸೆಂಟಾಗಿ 8 ಎಲಿಫೆಂಟ್ಸ್ ಬಂತು ಮಾತುಕತೆ. ಈಗ 4 ಎಲಿಫೆಂಟ್ ಕೊಟ್ಟಿದ್ದೀರಾ, ಇನ್ನು 4 ಎಲಿಫೆಂಟ್ ಕೊಡ್ತೀರಾ ಅದು ಹೇಳ್ಬಿಡಿ ಜನಕ್ಕೆ. ಈಗ ಆಂಧ್ರದ ಪೇಪರ್ಗಳಲ್ಲಿ 8 ಅಂತಿದೆ. ಹೌದು, ಇವ್ರು MOU ತೋರಿಸ್ತಿರೋದು 4. ಸೊ ಇದೇನು ಸೆಕೆಂಡ್ ಬ್ಯಾಚ್ ಇದೆಯಾ? ಆಮೇಲೆ ಇನ್ನೊಂದೇನೆಂದರೆ, ನಾವು ಹೇಳೋದು, ಈಗ ನಾವು ಆಂಧ್ರದಿಂದ 30 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕಾವಡಿಗೆ ಆಂಧ್ರದಿಂದ ಬರ್ತಿದ್ದಾರೆ. ಹೇಗೆ ಆನೆನ ಇದು ಮಾಡ್ಬೇಕು, ಟ್ರೈನ್ ಮಾಡಬೇಕು ಹಿಡ್ದಾಗ ಅಂದ್ಬಿಟ್ಟು ನಾನು ಕೇಳಿದ್ದು ಆಫೀಸರ್ಸ್ಗೆ, ಯಾವ ಆನೆಗಳು ಕಳಿಸ್ತಿದ್ದೀರಿ ಈಗ 4 ಆನೆ ಅಂದ್ಬಿಟ್ಟು. ಯಾರೂ ಬಾಯಿ ಬಿಚ್ತಿಲ್ಲ. ಹೌದು, ಐಡೆಂಟಿಫೈ ಮಾಡಿದ್ದೀವಿ, ಇನ್ನು ಮಾತುಕತೆ ನಡೀತಿದೆ, ಏನು ಇದಾಗಿಲ್ಲ. ಆಮೇಲೆ ಒಬ್ರು ಹೇಳ್ತಾರೆ, ಇಲ್ಲ ನಾವು ಈಗ ಮೊನ್ನೆ ಹಿಡ್ದಿರೋ ಆನೆಗಳನ್ನ ಅದು ಕ್ರಾಲ್ ಆಗಿಟ್ಟು ಹೆಂಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದೆಲ್ಲ ಇವ್ರು ಕಳ್ಕೊಂಡು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಆಗಿ ಅವರು ಅಲ್ಲಿ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇದೆ ಮಿಟಿಗೇಷನ್ ಮಾಡ್ತಾರೆ. ಈಗ ಒಂದು ಕಡೆ ನಮ್ಗೆ ಗೊತ್ತಿರೋದು ಆನೆಗೆ ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು, ಅದೇ ದೊಡ್ಡ ಟ್ರಾಮಾ. ಎಲ್ಲೋ ಒಂದು ಹರ್ಡ್ ಒಳಗಿರುತ್ತೆ ಫ್ಯಾಮಿಲಿ ಜೊತೆಗೆ,
ಅದನ್ನ ಹಿಡ್ಕೊಂಬಂದ್ಬಿಟ್ಟು ಎಲ್ಲೋ ಕಡೆ ಹಾಕ್ಬಿಡೋದು. ಅದಕ್ಕೆ ಕ್ರಾಲಾಗಿ ಇಟ್ಬಿಟ್ಟು ಬಡಿಯೋದು ಎಲ್ಲ ಥರ ಮಾಡಿ ಅದು ಚಿತ್ರಹಿಂಸೆ ಕೊಟ್ಟು ಅದನ್ನು ಮನಸ್ಸನ್ನ ನೋಯಿಸಿ ಕೊನೆಗೆ ಆ ಹೇಳೋ ಮಾತು ಕೇಳೋ ಥರ ಬರೋ ತನಕ ಅದನ್ನ ಬಡಿತಾರೆ. ಈಗ ಒಬ್ಬ ಕಾವಡಿ ಒಬ್ಬ ಮಾವತು ಒಂದೊಂದು ಆಣೆ ಕೊಡ್ತಾರೆ. ಇಷ್ಟು ಜನ ಬಂದವರಲ್ಲ ಕಲಿಯೋಕ್ಕೆ. ಸೊ ಹಾಗಂದ್ರೆ ನಮ್ಮ ಆಣೆಗೆ ಇನ್ನೆಷ್ಟು ತೊಂದರೆ ನೋಡಿ. ಒಂದು ಆಣೆಗೆ ಹಿಡ್ಕೊಂಬಂದಿದ್ರೆ ಅದನ್ನ ಅವ್ರಿಗೆ ಹೊಡಿಬೇಕು ಮಾಡ್ಬೇಕಂದ್ರೆ ನೀವುಗಳು ಎಲ್ಲರಿಗೂ ಟ್ರೈನಿಂಗ್ಗಳು ಎಲ್ಲರೂ ಚುಚ್ತಾರೆ. ಈಗ ಆಣೆಗೆ ಹಿಂಗೆ ಬಡಿಬೇಕು, ಹಿಂಗೆ ಮಾತು ಹೇಳಬೇಕು ಸೊ ನಮ್ಮ ಭಯ ಆಗ್ತಿರೋದೇನೆಂದರೆ ಇದೇನು ಪಾಪ ಮಾಡಿತ್ತು ಆಣೆಗಳು, ನಮ್ಮ ಪಾಪಗಳು ನಾವು ಮಾಡಿರೋದು ಇದೆಲ್ಲ ಸಿಚುವೇಶನ್ನು. ಇವತ್ತು ಆನೆ ಹಿಡಿಬೇಕಾದ್ರೆ ಸಿಚುವೇಶನ್ ಬಂದಿರೋದು ನಮ್ಮಿಂದ. ಆನೆ ಅದು ಪಾಠಕ್ಕೆ ಅದು ಕಾಡೊಳಗೂ ಅದಕ್ಕೆ ಊಟ ಏನಿಲ್ಲ, ಆಹಾರನೇ ಇಲ್ಲ. ಲಂಟಾನ ಬಂದೈತೆ, ಈಗ ತೆಗಿಯೋಕ್ಕೆ ಶುರು ಮಾಡೋದು. 20 ವರ್ಷದಿಂದ ಮಾಡ್ಬೇಕಾದ್ರೆ ಲಂಟಾನ ಎಕ್ಸ್ಟ್ರಾಕ್ಷನ್. ಈಗ ಸೆನ್ನ ಸ್ಪೆಕ್ಟೇಬಲ್. ಸೊ ಏನು ಇಲ್ದವ್ರೆ ಅದು ಆನೆಗಳಂತೂ ರೆಗ್ಯುಲರ್ ಕ್ರಾಪ್ ರೈಡಿಂಗ್ ಹೋಗ್ತಾ ಇದೆ. ಅದೊಂದು ಬಂಚ್ ಇದಾಗ್ಬಿಟ್ಟಿದೆ. ಸೊ ಮಾಡಿದ್ದು ನಾವು ತಪ್ಪು, ಇವಾಗ ನಾವೇ ಅನುಭವಿಸ್ಬೇಕಾರೋದು. ಟ್ರಾನ್ಸ್ಪರೆಂಟ್ ಆಗಿರೋಣ, ಯಾಕಂದ್ರೆ ಏನು ಮುಚ್ಚಿಕ್ಕಾಗಲ್ಲ. ಇವತ್ತು ಮುಚ್ಚಿಕ್ತರೂ ನಾಳೆ ಆಚೆ ಬರುತ್ತೆ. ಬಟ್ ಎಷ್ಟು ಮಟ್ಟಕ್ಕೆ ಈ ಸೋಷಿಯಲ್ ಮೀಡಿಯಾದಿಂದ ಜನಕ್ಕೆ ಮುಟ್ಟಿದೆ ಅಂದರೆ, ಈಗ ನಿಮ್ಮ ಚಾನಲೇ ತಗೊಳ್ಳಿ. ಈಗ ನಾನು ಮುಂಚೆನೇ ನಿಮಗೆ ಹೇಳ್ತಿದ್ದೆ, ನಾವು 30 ವರ್ಷದ ಮೇಲೆ ಕೆಲಸ ಮಾಡಿದ್ದೀವಿ ಜನಕ್ಕೆ ಮುಟ್ಟಕ್ಕೆ ಹೊರಗು. ಬಟ್ ನೀವು ಒಂದಿಷ್ಟು 2 ವರ್ಷ ಒಳಗೆ ಎಷ್ಟೋ ಜನಕ್ಕೆ ಮುಟ್ಟಿದ್ದೀರ, ಮಿಲಿಯನ್ಸ್ ಆಫ್ ಪೀಪಲ್. ಸೊ ಸೋಷಿಯಲ್ ಮೀಡಿಯಾ ಅದು ಇರೋದ್ರಿಂದ ಜನಕ್ಕೆ ಗೊತ್ತಾಗ್ತಿದೆ. ಆಮೇಲೆ ಜನಕ್ಕೆ ಗೊತ್ತು ಈಗ ಆನೆ ಏನು ಬಂದರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಜನಕ್ಕೆ ಗೊತ್ತಾಗಿದೆ. ಸೊ ಸೋಷಿಯಲ್ ಮೀಡಿಯಾ ಇಸ್ ಅ ಮಸ್ಟ್. ಅದನ್ನು ನೀವು ಹೋಗಿ ಮುಚ್ಚಕ್ಕೆ ಹೋದ್ರೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ನಮ್ಗೆ ಬರೋದಂದರೆ, ಮುಂಚೆಲ್ಲ ನನಗೂ ಕೆಲವು ಟೈಮ್ ಹೇಳೋರು, ಯಾರು ಮೀಡಿಯಾಗೆ ಮಾತಾಡಬಾರ್ದು, ಏನೂ ಕೊಡಬಾರ್ದು ಮೀಡಿಯಾವ್ರಿಗೆ ಅಂದ್ಬಿಟ್ಟು. ನಾನು ಹೇಳ್ತೀನಿ, ಏನಕ್ಕೆ ನೀವು ಈ ಥರ ಮಾಡ್ತಿದ್ದೀರಾ? ದಯವಿಟ್ಟು ಓಪನ್ನಾಗಿ ಹೇಳಿ. ಆಗಿದೆ, ತಪ್ಪಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ಮನುಷ್ಯರೇ, ನೀವು ತಪ್ಪು ಮಾಡ್ತೀರ, ನಾವು ಮಾಡ್ತೀವಿ. ಏನಿದ್ರು ಹೇಳಿ ಅಂದ್ಬಿಟ್ಟು. ಈ ಥರ ನಿಮಗೋಗಿ ನೀವು ಬರಬಾರ್ದು, ನೀವು ಮಾಡಬಾರ್ದು, ಅದು ಸರಿ ಇಲ್ಲ. ದಿಸ್ ಇಸ್ ಅ ಪಬ್ಲಿಕ್ ಡೊಮೇನ್. ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸು. ಕೆಲವು ಟೈಮು ದೇ ವಿಲ್ ಬಿ ಅಂಡರ್ ಪ್ರೆಷರ್, ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂದ್ಬಿಟ್ಟು. ಇದು ಬೇಡಪ್ಪ, ಸೋಷಿಯಲ್ ಮೀಡಿಯಾ ಜಾಸ್ತಿ ಆದರೆ ಇದಾಗತ್ತೆ ಅಂದ್ಬಿಟ್ಟು. ಇದೇನಾಗಿದೆ, ನೀವು ಒಂದು ಆನೆ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ಏಟ್ ಬಿದ್ದು ಕ್ರಾಲಿಂದ ಬಿಟ್ಟಾಗ ಅದು ಸ್ವಲ್ಪ ಜನ ಇದು ಮಾಡಿದ್ದಾರೆ, ಕೂಗಾಡಿದ್ದಾರೆ, ಕ್ವಶನ್ ಮಾಡಿದ್ದಾರೆ. ಎವ್ರಿ ಮ್ಯಾನ್ ಹ್ಯಾಸ್ ಅ ರೈಟ್ ಟು ಕ್ವಶನ್, ಎವ್ರಿ ಇಂಡಿಯನ್ ಹ್ಯಾಸ್ ಅ ರೈಟ್ ಟು ಕ್ವಶನ್ ಎನಿಬಡಿ ಇನ್ ದ ವರ್ಲ್ಡ್. ಅದು ಬಂದ್ಬಿಟ್ಟು ಮೇನಕಾ ಗಾಂಧಿಗೆ ಮುಟ್ಟಿದ್ದು. ಅವ್ರಿಗೆ ಬರೆದಿದ್ದಾರೆ, ಈ ಥರ ಆನೆಗಳಿಗೆ ಭಾಳ ತೊಂದರೆ ಕೊಡ್ತಿದ್ದಾರೆ, ಹಿಂಗೆ ಹಾಗೆ. ಮೇನಕಾ ಗಾಂಧಿ, ಸೊ ಮೇನಕಾ ಗಾಂಧಿ ಸರ್ಕಾರಕ್ಕೆ ಬರೆದಿದ್ದಾರೆ, ಈ ಥರ ನೀವು ಅದ್ರ ಬಗ್ಗೆ ಇದು ಮಾಡಿ, ಎನ್ಕ್ವೈರಿ ಮಾಡಿ, ಏನಕ್ಕೆ ಈ ಥರ ಆಗ್ತಿದೆ ಅಂದ್ಬಿಟ್ಟು. ಅದು ಈಗ ಎನ್ಕ್ವೈರಿ ನಡೀತಿದೆ. ಅದು ಎನ್ಕ್ವೈರಿ ಏನೋ ಸುಮ್ಮನೆ ಹಿಂಗೆ ಹೌದು ಎನ್ಕ್ವೈರಿ ಮಾಡ್ತೀವಿ ನಾಳೆ ಕಣ್ಣು ಮುಚ್ಚಿಬಿಡ್ತಾರೆ, ಯಾರಿಗೂ ಏನು ಆಚೆ ಬರೋಲ್ಲ. ನಮ್ಮ ಅರ್ಜುನನ ಕಥೆನೇ ನಿಮ್ಗೆ ಗೊತ್ತು. 1 ವರ್ಷ ಆಗ್ತಾ ಬರ್ತಾಯಿದೆ ಅರ್ಜುನ ಸತ್ತಿ, ಡಿಸೆಂಬರ್ 6ಗೆ. ಆಮೇಲೆ ಡಿಸೆಂಬರ್ ಎಂಡರೊಳಗೆ ಎನ್ಕ್ವೈರಿ ರಿಪೋರ್ಟು ರೆಡಿ, ಎಕ್ಸ್ಪರ್ಟ್ ಕಮಿಟಿಗೆ ಹೋದರು. ಎಷ್ಟು ತಿಂಗಳಾಗಿದೆ? 10 ತಿಂಗಳಾಗಿದೆ. ನಮ್ಗೆ ಯಾವ ರಿಪೋರ್ಟು ಬಂದಿಲ್ಲ. ನಾವು ಕೇಳ್ತಾನೇ ಇದ್ದೀವಿ, ದಯವಿಟ್ಟು ಅರ್ಜುನದ ರಿಪೋರ್ಟ್ ಕೊಡಿ. ಎಲ್ಲರೂ ಗೊತ್ತು ಅರ್ಜುನ ಕೊಂದಿರೋದು ಬೇರೆ ಆನೆ. ಹಿಂಗೆ ಆಯ್ತು ಅಂದ್ಬಿಟ್ಟು ಯಾರು ಎನ್ಕ್ವೈರಿ ನಮ್ಗೆ ಕೊಡ್ತಿಲ್ಲ ರಿಪೋರ್ಟ್. ಟ್ರಾನ್ಸ್ಪರೆಂಟ್ ಆಗಿರಿ ಅಂತ ಹೇಳ್ತೀವಿ, ಏನು ಮುಚ್ಚಿಕ್ಕೋದು? ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ನಾವು ಹೇಳೋದು ಸರ್ಕಾರಕ್ಕೆ ಹೇಳೋದು ನಾನು, ಸರ್ಕಾರ ಡೋಂಟ್ ಬಿಕಮ್ ಒಂಥರ ಅವ್ರ ಡಿಕ್ಟೇಟರ್ಸ್ ಥರ, ಹಿಂಗೆ ಹೇಳಬೇಕು, ಹಿಂಗೆ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಸರಿಗೆ ಹೋಗಲ್ಲ. ಅದಿದೆ, ಇಟ್ಸ್ ಅ ರಿಟನ್ ಲಾ. ಸೊ ಅದನ್ನು ಫಾಲೋ ಮಾಡೋಣ. ಬಟ್ ಇದೇ ಗುರಿ ಇಟ್ಕೊಂಡು ಮೀಡಿಯಾಗೆ ಬರಬಾರ್ದು ಅಂದರೆ ಮೀಡಿಯಾವರು 10 ಸತಿ ಬರೀತಾರೆ, 10 ಸತಿ ಕ್ವಶನ್ ಕೇಳ್ತಾರೆ. ಸೊ ದಿಸ್ ಆ್ಯಟಿಟ್ಯೂಡ್ ಅಷ್ಟು ಚೇಂಜ್. ಯಾಕಂದರೆ ಇವತ್ತಿನ ವರ್ಲ್ಡ್ ಏನಂದರೆ ಇಟ್ ಇಸ್ ಬಿಕಮ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಲ್ಲೇನಾರು ಆದರೆ ಬೆಂಗಳೂರೊಳಗೆ US ಒಳಗೆ ವಿದಿನ್ 30 ಸೆಕೆಂಡ್ಸ್ ನ್ಯೂಸ್. ಫ್ರಮ್ ಆರ್ಟಿಕ್ ಸರ್ಕಲ್ ಟು ಅಂಟಾರ್ಟಿಕ್ ಸರ್ಕಲ್ 30 ಸೆಕೆಂಡ್ಸ್, 1 ಮಿನಿಟ್ ಮ್ಯಾಕ್ಸಿಮಮ್ ಹೊಟ್ಟೋಗುತ್ತೆ ನ್ಯೂಸ್. ನಾನು ಯಾವತ್ತೂ ಹೇಳ್ತೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭಾಳ ಚಾಲೆಂಜಸ್ ಇದೆ, ಎಲ್ಲ ಕಡೆನೂ ಅವ್ರು ಇರೋಕ್ಕಾಗಲ್ಲ. ಒಂದು ಸತಿ ಆನೆ ಗಲಾಟೆ ಬಂದಾಗ ನಮ್ಮ ಬೇಲೂರು ಮಕ್ಕನ ಅದನ್ನು ಏನೋ ಇದು ಮಾಡೋಕ್ಕೆ ಹೋದ್ರು, ಕಾಡೋಗಿ ಹಿಡಿಯೋಕ್ಕೆ ಹೋದ್ರು. ನಾನು ಕೇರಳದು ಹೈಕೋರ್ಟ್ದು ಒಂದು ಆರ್ಡರ್ ಕಳಿಸಿದೆ. ಆ್ಯಸ್ ಪರ್ ದಿ ಹೈಕೋರ್ಟ್ ಆರ್ಡರ್, ನೀವು ಕಾಡೋಗಿರೋ ಆನೆನ ಹಿಡಿಯಂಗಿಲ್ಲ, ನೀವು ಊರಿಗೆ ಬಂತ ಹಿಡಿಬೇಕು. ಅದರೊಳಗೆ ನನಗೆ ಒಬ್ಬ ಬರೀತಾರೆ, ಈ ಥರ ನೀವು ಈ ಥರ ನಮಗೆ ಅಡ್ಡ ಬಂದರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ದಯವಿಟ್ಟು ಮಾಡಿ ಅಂತ. ಯಾರು ತಪ್ಪು? ನೀವು ಕಾನೂನು ಪ್ರಕಾರ ಮಾಡಿ. ಈಗ ನಾನು ತಪ್ಪು ಮಾಡಿದರೆ ನನ್ನ ಮೇಲೆ ತಗೊಳ್ಳಿ. ಇದು ನೀವು ಯಾವುದಕ್ಕೂ ಹೋಗಿ ಹಿಡಿಯಂಗಿಲ್ಲ. ಅಲ್ಲ, ಕೇರಳ ಹೈಕೋರ್ಟ್ ಆರ್ಡರ್ ಇದೆ, ಅದು ಎಲ್ಲ ಹೈಕೋರ್ಟ್ ಒಂದೇ ಅಲ್ವಾ? ಕೋರ್ಟ್ ಆರ್ಡರ್ ಇಟ್ ಇಸ್ ಅಕ್ರಾಸ್ ದ ನೇಷನ್. ಅಂದರೆ ಕಾಡು ಒಳಗೆ ಆನೆಗಳನ್ನ ಹಿಡಿಯುವಾಗಿಲ್ಲ. ಅಲ್ಲ, ಈಗ ಬೇಲೂರು ಮಕ್ಕನ ವಿಷಯ ನಾನು ಹೇಳ್ತಾ ಇರೋದು. ಬೇಲೂರು ಮಕ್ಕನ ಬಗ್ಗೆ ಕೇರಳದವ್ರಂತೂ ಭಾಳ ಅದನ್ನ ಹಿಡಿಬೇಕು,
ಇದು ಮಾಡಬೇಕು ಭಾಳ ಚಾಲೆಂಜಾಗಿ ಬಂದರು ಅವ್ರು ನಮ್ಮ ಬಾರ್ಡ್ರಿಗೂ ಬಂದಿದ್ದರು, ಬಾವಲಿ ಬಾರ್ಡ್ರಿಗೆ ಬಂದು ಹಿಡಿಯೋಕ್ಕೆ ಬಂದಿದ್ದರು. ಆಮೇಲೆ ನಮ್ಮವರು ಅದನ್ನ ಹಿಡಿದು ಬಿಡೋಣ ಅಂತ ಪ್ರಯತ್ನ ಮಾಡಿದ್ರು, ಟೀಮ್ ಎಲ್ಲ ಸೆಟಪ್ ಮಾಡಿದ್ರು, ಟ್ರಂಕ್ಲೈಸ್ ಮಾಡಬೇಕು, ಅದು ಮಾಡಬೇಕು. ನಾನು ಹೇಳಿದೆ ಈ ಥರ ಕೇರಳ ಹೈಕೋರ್ಟ್ ಇದೆ, ನಾನು ಇಷ್ಟೇ ಹೇಳಿದ್ದು, ಕೇರಳ ಹೈಕೋರ್ಟ್ ಇದೆ ಆರ್ಡ್ರು, ಕಾಡೋಗಿದ್ರೆ ನೀವು ಯಾವ ಹಣೆನೂ ಹಿಡಿಯಂಗಿಲ್ಲ ಅಂದ್ಬಿಟ್ಟು. ಊರ ಕಡೆ ಬಂದಿದ್ಯಾ, ತೊಂದರೆ ಇದೆಯಾ, ಹಿಡಿಬೋದು. ಅದನ್ನೇ ಇಟ್ಕೊಂಡು ನಮಗೆ ಧಮಕಿ ಕೊಡ್ತಾರೆ. ಸೊ ನಾವು ಹೇಳೋದು, ನಾವು ತಪ್ಪು ಮಾಡ್ತಿಲ್ಲ, ನೀವು ಮಾಡಿಬಿಟ್ಟು ನಾವು ಹೇಳ್ತಾ ಇರೋದು ಮಾಡಬೇಡಿ, ಕೋರ್ಟ್ಗೆ ಹೋಗುತ್ತೆ ನಾವು ಹೇಳಿದ್ದು. ಕರಡಿ ಅಂತ ಆನೆ, ಅದಕ್ಕೆ ಗಾಯ ಆಗಿತ್ತು, ನಮ್ಗೆ ತಿಳಿವಳಿಕೆ ಬಂದಿದ್ದು, ನಮಗೆ ಬಂದಿರುವಂಥದ್ದು. ಈಗ ಅದು ಕೋರ್ಟಿ, ಮೇನಕಾ ಗಾಂಧಿ ಅವರು ಕೋರ್ಟಿಗೆ ಹೋಗಿಲ್ಲ, ಅದು ಇಲ್ಲ ಕೋರ್ಟ್ಗೆ ಹೋಗಿಲ್ಲ. ಮೇನಕಾ ಗಾಂಧಿ ಅವರು ಸರ್ಕಾರಕ್ಕೆ ಬರ್ತಿದ್ದಾರೆ, ಈ ಥರ ಆಗಿದೆ, ಸರಿ, ಇದ್ರ ಬಗ್ಗೆ ವಿಚಾರಣೆ ಮಾಡಿ. ಈಗ ನೀವು ಹೇಳಿದ್ರೆ ಆಂಧ್ರದಲ್ಲಿ 8 ಆನೆ ಅಂತ ಹೇಳಿ, ಕರ್ನಾಟಕದವ್ರು ಹೇಳ್ತಾರೆ 4 ಆನೆ ಅಂತ ಹೇಳಿ. ಒಟ್ಟಾರೆ ಯಾವ ಆನೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಸರ್? ಅದು ಯಾರು ಬಾಯಿ ಬಿಡ್ತಿಲ್ಲ. ಅಂತೂ ಮತ್ತಿಗೋಡೋಲ್ಗೆ ಇರೋದು 15 ಆನೆ ಇದೆ, ಅದರಿಂದ ಯಾವುದು ಹೋಗ್ತಾ ಇಲ್ಲ ಅಂತ ನಮ್ಗೆ ಬಂದಿರೋ ಮಾಹಿತಿ. ಬಾರೆ ಮತ್ತು ಅರಂಗಿಯೊಳಗೆ 32 ಆನೆ ಇದೆ. ಅಲ್ಲಿ ಆಫೀಸರ್ಸ್ ಹೇಳೋದೇನೆಂದರೆ ಐಡೆಂಟಿಫೈ, ಒಂದ್ಸತಿ ಸರ್ಕಾರನೇ ಬರ್ದಿತ್ತು, PCCF ಬರ್ದಿದ್ರು ಅವ್ರಿಗೆಲ್ಲ, ಯಾರಿಗೆ ನಮ್ಮ ನಾಗರಹೊಳೆ ಮತ್ತು ಮಡಿಕೇರಿಗೆ 2 ಕಡೆಗೂ ಬರೆದು ಯಾವ ಆನೆಗಳು ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಕೊಡಿ ಅಂದ್ಬಿಟ್ಟು, ಅರ್ಜಿ ಕೊಡಿ ಅಂದ್ಬಿಟ್ಟು. ಸೊ ಅವ್ರಿಗೆ ಅವ್ರು ರಿಪ್ಲೈ ಮಾಡಿದ್ದಾರೆ, ಇಂತಿಂಥ ಆನೆಗಳು ನಮ್ಗೆ ಇಟ್ಕೋಬೇಕು, ಯಾವ್ದು ಕೊಡ್ಬೋದು ಅಂದ್ಬಿಟ್ಟು ಅವರು ಇದು ಕೊಟ್ಟಿದ್ದಾರೆ. ಆ ಆನೆಗಳಲ್ಲಿ ಯಾವುದು ಕಳಿಸ್ತಾರೆ ಅಂತ ಯಾರಿಗೂ ನಿಮ್ಮ ಹೆಸರು ನಿಮಗೂ ಗೊತ್ತಿಲ್ಲ, ಬಂದಿಲ್ಲ. ಕೇಳಿದ್ದೀನಿ, ಅವ್ರು ಇನ್ನೂ ಮಾತುಕತೆ ನಡೀತಿದೆ, ಯಾವುದನ್ನು ಗೊತ್ತಿಲ್ಲ. ಸರಿ ಸರ್, ಆಂಧ್ರದವ್ರಿಗೆ 30 ಜನರಿಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ, ಕುಮ್ಕಿ ಆನೆಗಳನ್ನ ಹೇಗೆ ಪಳಗಿಸ್ಬೇಕು. ರಾಜ್ಯದಲ್ಲಿ ಅತಿ ಹೆಚ್ಚು ಆನೆ ಇರೋದು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಹಾಗಾದ್ರೆ ಇಲ್ಲಿ ಏನಾದರೂ ಟ್ರೈನಿಂಗ್ ಏನಾದರೂ ಸೆಂಟರ್ ಇದೆನಾ? ಟ್ರೈನಿಂಗ್ ಸೆಂಟರ್ ಥರ ಮಾಡ್ಕೋತಿದ್ದಾರೆ. ಈಗ ಮತ್ತಿಗೂಡು ದುಬಾರೆಗೆ 2 ಕಡೆನೂ ನಮ್ಮವ್ರು ಟ್ರೈನಿಂಗೇ ಬರ್ತಿರೋದು, ಒಂದೇ ಕಡೆ ಎಲ್ಲರನ್ನೂ ಇಟ್ಕೊಳಕ್ಕಾಗಲ್ಲ ಅವರು. ಸೊ 2 ಕಡೆನೂ ಇಲ್ಲ, ಬೇರೆ ಬೇರೆ ಕ್ಯಾಂಪ್ಸ್ಗೆ ಕಳಿಸ್ಬೋದು. ಸೊ ನಮ್ಮದೇ ಈಗ ಒಂಥರ ಟ್ರೈನಿಂಗ್ ಸೆಂಟರ್ ಆಗ್ಬಿಟ್ಟು, ನಿಮಗೆ ಗೊತ್ತಿರಂಗೆ ಫಸ್ಟು ನಮ್ಮವರೇ ಡಾಕ್ಟರ್ ಚಿಟ್ಟಿಯಪ್ಪ ಹೋಗಿ ಬೇರೆ ಕಡೆ ಆನೆಗಳು ಹಿಡ್ದಿದ್ದು, ಬೇರೆಯವ್ರಿಗೆ ಎಕ್ಸ್ಪರ್ಟೀಸ್ ಇರಲಿಲ್ಲ. ಕರ್ನಾಟಕಕ್ಕೆ ಅಷ್ಟು ಇದಿದೆ ಅಂದ್ಬಿಟ್ಟು ಇದಿದೆ, ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ಹೋಗಿದ್ದವರು. ಸೊ ಅದೇ ಥರ ಈಗ ನಾವೊಂದು ಟ್ರೈನಿಂಗ್ ಹಬ್ಬ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಈಗ ಎಷ್ಟು ಮಟ್ಟಕ್ಕಂದರೆ ವರ್ಚುಲಿ ಎವ್ರಿ ಮಂತ್ ಒಂದು ಆನೆ ಹಿಡ್ದಂಗೆ ಆಗ್ತಿದೆ ಕರ್ನಾಟಕದ. ಕೆಲವ್ರ ಟೈಮ್ 2 ಆನೆನೋ ಒಂದೊಂದು ತಿಂಗಳಿಗೆ. ಇಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಈಗ ಟ್ರೈನಿಂಗ್ ಅಂದ್ಕೊಳ್ಳೇನೆ ಒಂದು ಆನೆನ ಹೇಗೆ ಹಿಡಿಬೇಕು, ಹಿಡಿದಂಥ ಆನೆನ ಹೇಗೆ ತರಬೇಕು, ಹೇಗೆ ತಂದಾದ ನಂತರ ಕ್ರಾಲ್ ಒಳಗೆ ಹಾಕಬೇಕು, ಕ್ರಾಲ್ ಆದ ನಂತರ ಮನುಷ್ಯನ ಬುದ್ಧಿ ಕಲ್ತ ನಂತರ ಸಾಮಾನ್ಯ ಜನರೊಟ್ಟಿಗೆ ಹೇಗೆ ನಿಲ್ಲುತ್ತೆ, ನಮ್ಮ ಜೋಡಿ ಹೇಗೆ ಬೆರೀತೆ ಅನ್ನುವಂಥದಕ್ಕೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಥರ ಅಥವಾ ಅದಕ್ಕೆ ರಿಟೈರ್ಡ್ ಆದ ಮಾವುತರದ್ದು ಒಂದು ಟ್ರೈನಿಂಗ್ ಸೆಂಟರ್ ಏನಾದರೂ ನಮ್ಮ ರಾಜ್ಯದಲ್ಲಿ ಮಾಡುವಂಥ ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಮಾಡಿದ್ದಾರೆ ಸರ್? ಅದು ಗೊತ್ತಿಲ್ಲ ನನಗೆ, ಅದು ನಿಜ ಹೇಳ್ಬೇಕು ಗೊತ್ತಿಲ್ಲ. ಬಟ್ ಇಷ್ಟು ಹೊತ್ತಿಗೆ ಗೊತ್ತು, ಈ ಥರ 30 ಜನ ಬರ್ತಿದ್ದಾರೆ ಅಲ್ಲಿ. ಅಲ್ಲ, ಅವ್ರು 30 ಜನ ಬಂದ ಕೂಡಲೇ ಯಾರ್ಯಾರು ಕಲಿಸೋದು ವೇಸ್ಟ್ ಅಲ್ಲ ಅದು. ಹೌದು, ಇವರೊಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಇದೇ ರೀತಿ ಅಂತ ಹೇಳೋದಕ್ಕೊಂದು ಮ್ಯಾನ್ಯಲ್ ಬರಿಬೇಕು, ಒಂದು ಪುಸ್ತಕ ಬರಿಬೇಕು. ಯಾಕಂತ ಹೇಳಿದ್ರೆ ಇವತ್ತಿನವರೆಗೆ ನಾವು ಕೇಳಿದ ಪ್ರಕಾರ ಯಾವ ಬುಕ್ಕೂ ಬರ್ದಿಲ್ಲ, ಯಾವುದೇ ಮ್ಯಾನ್ಯಲ್ ಇಲ್ಲ ಅಂತ ಹೇಳಿ. ಅಂದ್ರೆ ಕ್ರಾಲಲ್ಲಿ ಇರೋದಕ್ಕೆ ಈ ರೀತಿ ಆಹಾರ ಕೊಡಬೇಕು, ಅದಕ್ಕೆ ಇಷ್ಟು ಟೈಮ್ ಕೊಡಬೇಕು ಅನ್ನುವಂಥದ್ದು ಒಂದು ಮ್ಯಾನ್ಯಲ್ ಮಾಡಿ ಅಲ್ಲಿ ಹಾಕಿ ಅದಕ್ಕೆ ಈ ರೀತಿ ಔಷಧಿ ಕೊಡಬೇಕು ಅನ್ನೋಂಥದ್ದು ಇಲ್ಲ ಅಂತಲ್ಲ ಸರ್? ಅದು ಯಾವತ್ತೂ ಇಲ್ಲ ಬಿಡಿ, ನಮ್ದ್ರೊಳಗೆ ಯಾವುದೂ ಇಲ್ಲ. ಇಟ್ ಇಸ್ ಆಲ್ ಜಸ್ಟ್ ಆಸ್ ಪರ್ ದ ಏನು ನಡೆಸ್ಬೇಕೋ, ಹೆಂಗೆ ನಡಿಬೇಕೋ ಹಂಗೆ ನಡ್ಕೊಂಡು ಹೋಗ್ತಿದೆ. ನೀವು ಹೇಳ್ದಂಗೆ ಒಂದು ಮ್ಯಾನ್ಯುವಲ್ ಇದ್ದರೆ ಒಳ್ಳೇದು. ಯಾಕಂದರೆ ಈಗ ನೀವು ಕ್ರಿಕೆಟ್ ಕೋಚಿಂಗ್ ಇರಲಿ, ಫುಟ್ಬಾಲ್ ಕೋಚಿಂಗ್ ಇರಲಿ, ಹಾಕಿ ಕೋಚಿಂಗ್ ಮ್ಯಾನ್ಯುವಲ್ ಇದೆ, ಹಿಂಗೆ ಆಡಬೇಕು, ಹಿಂಗೆ ಮಾಡಬೇಕು ಅಂದ್ಬಿಟ್ಟು. ನೀವು ಹೇಳ್ದಂಗೆ ಈಗ ಅವ್ರು 30 ಜನ ಬರ್ತಿದ್ದಾರೆ. ನನಗೆ ಹೆದರಿಕೆ ಆಗ್ತಿರೋದು ಏನಂದರೆ, ಒಂದು ಕಡೆ ನಮ್ಮ ಹಿಡ್ದಿರೋ ಆನೆಗಳು ಹೆಂಗೆ ಬಡಿತಾರೆ ಅಂತ ಒಂದು ಭಯ. ಈಗ ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಡ್ಬೇಕು, ಹೆಂಗೆ ಆನೆನ ಹಿಡಿಯೋದು, ಕಾಡಾನೆನ ಹೇಗೆ ಹಿಡಿಯೋದು, ಅದಕ್ಕೆ ಹೇಗೆ ನೀವು ಗಾಡಿ ಹಚ್ಬೇಕು, ಅಲ್ಲಿಂದ ನೀವು ಕ್ಯಾಂಪಿಗೆ ತರಬೇಕು, ಕ್ಯಾಂಪಿಗೆ ತಂದು ಕ್ರಾಲಾಗಿ ಹಾಕ್ಬೇಕಂದ್ರೆ ಟ್ರೈನಿಂಗ್ ಕೊಡಬೇಕಂದ್ರೆ ಡೆಫಿನೆಟಾಗಿ ಒಂದಷ್ಟು ಆನೆಗಳು ಹಿಡಿತಾರೆ ನಮ್ಮ ಕರ್ನಾಟಕ. ಇದಕ್ಕೆ ನುರಿತ ತಜ್ಞರು ಅಂತ ಇವ್ರು ರೆಡಿ ಮಾಡಬೇಕಲ್ಲ.